ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ದುಬೈ ಫ್ರೇಮಿಗೆ ಬಂದಿದ್ದೀವಿ ನೋಡೋಣ ಅಂತ. ಟಿಕೆಟ್ಸ್ ಎಲ್ಲ ತೊಗೊಂಡಾಗಿದೆ, ಒಳಗಡೆ ಹೋಗಬೇಕು. ಹೇಗಿದೆ ಅಂತ ನೋಡೋಣ. ಲೆಟ್ಸ್ ಗೋ, ಕಮ್ ಆನ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಔಟ್ಸೈಡ್ ಇಂದ. ಎಷ್ಟು ದೊಡ್ಡದಾಗಿದೆ ಫ್ರೇಮ್ ಅಂದ್ರೆ. ಇಷ್ಟು ದೊಡ್ಡ ಫ್ರೇಮ್ ಯಾರು ನೋಡಿದ್ದೀರಾ? ನೋಡಿ, ನಾನು ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು. ಚೆನ್ನಾಗಿದೆ ನೋಡಿ, ಫುಲ್ ಗೋಲ್ಡ್ ಪ್ಲೇಟೆಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಫುಲ್ ಶೈನಿಂಗ್ ಆಗಿದೆ. ಇದೆಲ್ಲ ಗೋಲ್ಡ್ ತರ, ಫುಲ್ ಗೋಲ್ಡ್ ಪ್ಲೇಟ್ಸ್ ಅಲ್ಲೇ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫ್ರೇಮ್ ಮುಂದೆ ಎಷ್ಟು ಬ್ಯೂಟಿಫುಲ್ ಆಗಿರೋ ವಾಟರ್ ಫೌಂಟೈನ್ ಹಾಕಿದ್ದಾರೆ. ಸೂಪರ್ ಆಗಿದೆ. ಇದು ನೋಡಿ ಗೋಲ್ಡ್ ಪ್ಲೇಟ್ ಎಷ್ಟು ಚೆನ್ನಾಗಿ ಶೈನಿಂಗ್ ಆಗಿ ಕಾಣಿಸ್ತಾ ಇದೆ. ಫುಲ್ ಗೋಲ್ಡ್ ಅಲ್ಲೇ ಎಲ್ಲ ಮಾಡಿದ್ದಾರೆ. ಸಖತ್ತಾಗಿದೆ. ಒಳಗಡೆ ಹೋಗೋಣ ಇವಾಗ. ಇಲ್ಲಿ ಟಿಕೆಟ್ ತೋರಿಸ್ಬಿಟ್ಟು ಎಂಟ್ರೆನ್ಸ್ ಅಲ್ಲಿ ಒಳಗಡೆ ಬಿಡ್ತಾ ಇದ್ದಾರೆ. ಲೆಟ್ಸ್ ಗೋ. ನೋಡಿ ಎಂಟ್ರೆನ್ಸ್ ಈ ತರ ಇದೆ. ನೋಡಿ ಇದು ಎಂಟ್ರೆನ್ಸ್ ಅಲ್ಲಿ ಹೋಗುವಾಗ ಪಿಕ್ಸ್ ಎಲ್ಲ ತಗೊಂತಾರೆ. ಪಿಕ್ಸ್ ತಗೊಂಡು ಲಾಸ್ಟ್ಗೆ ಮೇಲ್ಗಡೆ ಫ್ರೇಮ್ ಅಲ್ಲೆಲ್ಲ ಅದನ್ನ ಹಾಕಿರ್ತಾರೆ. ನಾವು ಬೇಕಾದ್ರೆ ಅದನ್ನ ದುಡ್ಡು ಕೊಟ್ಟು ತಗೋಬಹುದು. ನೋಡೋಣ ಯಾವ ತರ ಬಂದಿರುತ್ತೆ ನಮ್ಮ ಪಿಕ್ಸ್ ಅಂತ. ನಾವು ಇವಾಗ ತೆಗೆಸ್ಕೊಳ್ಳೋಣ. ಓಕೆ, ಲೆಟ್ಸ್ ಸಿ. ಓಕೆ, ಥ್ಯಾಂಕ್ ಯು. ಇದು ಫಾದರ್ಸ್ ಆಫ್ ದುಬೈ ಮ್ಯೂಸಿಯಂ ಅಂತೆ. ನೋಡೋಣ ಹೇಗಿದೆ ಅಂತ. ಒಳಗಡೆ ಹೋಗೋಣ. ತುಂಬಾ ಬ್ಯೂಟಿಫುಲ್ ಆಗಿ ರಿನೋವೇಟ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದು ನೋಡಿ, ಇದು ಹಳೇ ಕಾಲದಲ್ಲಿ ದುಬೈ ಎಲ್ಲ ಯಾವ ತರ ಇದ್ರು, ಜನ ಹೇಗಿದ್ರು ಅಂದ್ಬಿಟ್ಟು ಫುಲ್ ಇಮೇಜಸ್ ಹಾಕಿದ್ದಾರೆ. ಇದು ಸ್ಕ್ರೀನ್ ಮೇಲೆ ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ಗೊತ್ತಾಗದೇ ಇಲ್ಲ, ಅಷ್ಟು ಚೆನ್ನಾಗಿ ರಿನೋವೇಟ್ ಮಾಡಿದ್ದಾರೆ. ಅವ್ರು ಯಾವ ತರ ಯೂಸ್ ಮಾಡ್ತಾ ಇದ್ರು, ಮನೆ ಒಳಗಡೆ ಯಾವ ತರ ಇದ್ರು, ಲೇಡೀಸ್ ಎಲ್ಲ ಯಾವ ತರ ಇದ್ರು, ಏನೇನ್ ಮಾಡ್ತಾ ಇದ್ರು, ಎಲ್ಲಾ ತರನೂ ಇದೆ. ಸೂಪರ್ ಆಗಿದೆ. ಅವ್ರದ್ದು ಮನೆಗಳು ಯಾವ ತರ ಇತ್ತು, ಏನ್ ಸಾಂಗ್ಸ್ ಆಡ್ತಾ ಇದ್ರು, ಎಲ್ಲ ಇದೆ. ನೋಡಿ ಯಾವ ತರ ಅವ್ರು ಟೈಲರಿಂಗ್ ಕೆಲಸ ಮಾಡ್ತಾ ಇದ್ರು, ಯಾವ ತರ ಮಕ್ಕಳೆಲ್ಲ ಓದ್ತಾ ಇದ್ರು, ಎಲ್ಲಾನು ಇದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋಡಿ ಇದು ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ 3D ಇಮೇಜಸ್. ಎಲ್ಲ 3D ಇಮೇಜಸ್ ಮಾಡಿದ್ದಾರೆ. ಯಾವ ತರ ಅವ್ರು ಇದ್ರು, ಯಾವ ತರ ಮಾತಾಡ್ತಾ ಇದ್ರು, ಲ್ಯಾಂಪ್ಸ್ ಯಾವ ತರ ಯೂಸ್ ಮಾಡ್ತಾ ಇದ್ರು, ಮನೇಲಿ ಯೂಸ್ ಮಾಡ್ತಾ ಇದ್ರು, ಡೆಸರ್ಟ್ ಅಲ್ಲೆಲ್ಲ ಯಾವ ತರ ತಪ್ಪಲೆ ಬಾಂಡ್ಲಿಗಳು ಯೂಸ್ ಮಾಡ್ತಾ ಇದ್ರು, ಎಲ್ಲ ಅವರು ಮಾಡ್ತಾ ಇದ್ದಿದ್ದೆಲ್ಲ ಹಳೆ ಸಾಮಾನೆಲ್ಲ ಇಲ್ಲಿ ಯೂಸ್ ಮಾಡೋದು ಫುಲ್ ಇದಲ್ಲಿ ಇಟ್ಟಿದ್ದಾರೆ ದುಬೈ ಫ್ರೇಮ್ ಅಲ್ಲಿ. ಚೆನ್ನಾಗಿ ಮಾಡಿದ್ದಾರೆ. ಇದು ಒಂಥರ ಡಿಫ್ರೆಂಟ್ ಆಗಿದೆ. ನೋಡಿ, ಇದು ಲಿಫ್ಟ್. ಇದು ವೆಯ್ಟ್ ಮಾಡ್ತಾ ಇದೀವಿ. ತುಂಬಾ ಜನ ಇದ್ದಾರೆ. ಬ್ಯಾಚ್ ವೈಸಸ್ ಬಿಡ್ತಾ ಇದ್ದಾರೆ ಎಲ್ಲರಿಗೂ. ಇವಾಗ ಓಪನ್ ಆಗ್ತಾ ಇದೆ ಲಿಫ್ಟ್. ಒಳಗಡೆ ಹೋಗೋಣ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಲಿಫ್ಟ್. ಇದು ಫುಲ್ ಕಲರ್ ಆಗಿ ಸಕ್ಕತ್ತಾಗಿದೆ. ಇನ್ನ ಮೇಲೆ ಹೋಗೋಣ. ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಮೇಲೆ ಹೋಗ್ಬೇಕು. ಇವಾಗ ನಿಂತ್ಕೊಂಡಿದ್ದೀನಿ. ಫುಲ್ ಸಿಟಿ ವ್ಯೂ ಯಾವ ತರ ಕಾಣಿಸುತ್ತೆ ಅಂದ್ರೆ ಸೂಪರ್ ಆಗಿದೆ. ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಹೋಗುವಾಗ ಲಿಫ್ಟ್ ಅಲ್ಲಿ. ನೋಡಿ, ದುಬೈ ಫುಲ್ ಸಿಟಿ ನೋಡ್ಬೋದು. ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ವಾವ್, ಸೂಪರ್ ಅಲ್ಲ? ಅಷ್ಟು ದೊಡ್ಡದಾಗಿ ಫ್ರೇಮ್ ಕಟ್ಟಿದ್ದಾರೆ. ಎಷ್ಟು ಸೂಪರ್ ಆಗಿ ಕಟ್ಟಿದ್ದಾರೆ ಅಂದ್ರೆ ಅನ್ಬಿಲೀವಬಲ್. ಆಲ್ಮೋಸ್ಟ್ ಫುಲ್ ಟಾಪ್ ಆಫ್ ದ ಬಿಲ್ಡಿಂಗ್ ಹೋಗ್ತಾ ಇದೀವಿ. ರೀಚ್ ಆಗಿದೆ. ವೆಲ್ಕಮ್ ಟು ದುಬೈ ಫ್ರೇಮ್. We have a small glass in the middle. You can just walk on this glass, sitting, enjoy.
ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಇದು ಫುಲ್ಲು ಗ್ಲಾಸ್ ಅಲ್ಲಿ ಮಾಡಿದ್ದಾರೆ, ಹೋಗಕ್ ಭಯ ಆಗ್ತಾ ಇದೆ. ರಾಗು ಟ್ರೈ ಮಾಡ್ತಾ ಇದ್ದಾರೆ ಕ್ಯಾಪ್ಚರ್ ಮಾಡೋದಕ್ಕೆ. ಬಿದ್ರೆ ನಾನು ಫುಲ್ ಪೀಸ್ ಅಷ್ಟೇ, ಅದೇ ಬೀಳೋದಿಲ್ಲ, ಅಷ್ಟು ಚೆನ್ನಾಗಿ ಗ್ಲಾಸ್ ಹಾಕಿದ್ದಾರೆ ಫುಲ್ಲು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸಾರಿ, ಆಗ್ತಾ ಇದೆ, ಏನ್ ಮಾಡೋದು, ಬಂದ್ಬಿಟ್ಟಿದೀವಲ್ಲ, ನಡಿಲೇಬೇಕು. ಬಿದ್ರೆ ಫುಲ್ ಪುಡಿ. ಈ ಫ್ರೇಮ್ ಅಲ್ಲಿ ಏನ್ ಸ್ಪೆಷಾಲಿಟಿ ಅಂದ್ರೆ, ಈ ಕಡೆ ತಿರುಗಿದ್ರೆ ಫುಲ್ಲು ಓಲ್ಡ್ ದುಬೈ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಲ್ಡ್ ದುಬೈ, ಪೂರ್ತಿ ಓಲ್ಡ್ ದುಬೈ ಇದು. ನೋಡಿ ಇದು ಓಲ್ಡ್ ದುಬೈ. ಆಪೋಸಿಟ್ ಕಡೆ ಬಂದ್ರೆ ಇದು ಫುಲ್ ನ್ಯೂ ದುಬೈ. ಇದು ಫುಲ್ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ನ್ಯೂ ದುಬೈ. ಫುಲ್ ಬುರ್ಜ್ ಖಲೀಫಾ ಎಲ್ಲ ಕಾಣಿಸ್ತಾ ಇದೆ ನೋಡಿ. ಅಪೋಸಿಟ್ ಓಲ್ಡ್ ದುಬೈ ಇದೆ, ಅದ್ರ ಅಪೋಸಿಟ್ ಫುಲ್ ನ್ಯೂ ದುಬೈ ಇದೆ. ಎಲ್ಲ ಫುಲ್ ಕನ್ಸ್ಟ್ರಕ್ಟ್ ಮಾಡಿರೋದು, ಫುಲ್ ಟಾಪ್ ಬಿಲ್ಡಿಂಗ್ಸ್ ಎಲ್ಲ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಈ ಫ್ರೇಮ್ಗೆ ಎರಡೂ ಕಾಣಬೇಕು ಅನ್ನೋ ತರ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ನೋಡಿ. ನೋಡಿ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದು ಶೇಖ್ ಜಯದ್ ಪ್ಯಾಲೇಸ್. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಲೈಟಿಂಗ್ಸ್ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಅಲ್ಲಿ ಫ್ಲಾಗ್ ಎಲ್ಲ ಹಾಕಿದಾರಲ್ಲ ಅದು. ನಮ್ಗೆ ಇವತ್ತು ಲಂಚ್ ಕರೆದಿದ್ರು, ಹೋಗೋಣ ರಾಘು, ಲಂಚ್ಗೆ ಇನ್ವೈಟ್ ಮಾಡಿದ್ರಲ್ಲ ನಾನು ನೀನು. ಹೌದಾ? ಹಂಗಾರೆ ಫೋನ್ ಮಾಡಿ ಹೇಳೋಣ ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ. ಓಕೆ, ಫೋನ್ ಮಾಡಿ ಹೇಳೋಣ ಬಿಡಿ. ಮಾಡ್ತಾ ಇದ್ದೀನಿ. ಇದು 10 AED ಏನೋ ಹಾಕಿದ್ರೆ ಗೋಲ್ಡ್ ಕಾಯಿನ್. ಥ್ಯಾಂಕ್ ಯು. ಇಲ್ಲಿ ದುಬೈ ಫ್ರೇಮ್ ಅಂತ ಬರ್ದಿದೆ. ಈಗ ಇದು ನ್ಯಾಷನಲ್ ಬರ್ಡ್ UAE. ಇದು ಫುಲ್ ಗೋಲ್ಡ್ ಕಾಯಿನ್, ಗೋಲ್ಡ್ ಪ್ಲೇಟ್. ಜಸ್ಟ್ ಐ ವಾನ್, ಫೈನಲಿ ಐ ವಾನ್. ನೋಡಿ ದುಬೈ ಫ್ರೇಮ್ ಅಲ್ಲಿ ಯಾವ ತರ ಡಿಸೈನ್ ಮಾಡಿದ್ದಾರೆ ಅಂತ. ಟಾಪ್ ಅಲ್ಲೆಲ್ಲ ಫುಲ್ಲು ರೇಡಿಯಂ ತರ ಲೈಟ್ಸ್ ಎಲ್ಲ ಬಿಟ್ಟಿದ್ದಾರೆ. ಫುಲ್ ಎಷ್ಟು ಚೆನ್ನಾಗಿದೆ ಫ್ರೇಮ್ ಗೊತ್ತಾ ಇದು. ಒಳಗಡೆನೂ ಸಹ ಕಾಫಿ ಶಾಪು, ತಿನ್ನಕ್ಕೆ ಏನಾದ್ರು ಬೇಕಂದ್ರೆ ಎಲ್ಲ ಇದೆ. ತುಂಬಾ ಜನ ಇದ್ದಾರೆ, ಟೂರಿಸ್ಟ್ ಪ್ಲೇಸ್ ಅಲ್ವಾ, ತುಂಬಾ ಜನ ವಿಸಿಟ್ ಮಾಡಿದ್ದಾರೆ ನೋಡೋದಕ್ಕೆ. ಜಸ್ಟ್ ಚೆನ್ನಾಗಿದೆ ಪ್ಲೇಸ್ ನೋಡೋದಕ್ಕೆ. ಫುಲ್ ವ್ಯೂ ಬರುತ್ತೆ. ಇದನ್ನೇ ಸೇವ್ ಮಾಡಿದ್ರೆ ಜಸ್ಟ್ ಕೆಳಗಡೆ ಹೋಗುತ್ತೆ. ನಾವು ಆಮೇಲೆ ಜಸ್ಟ್ ಇದು ಟೈಪ್ ಮಾಡಿದ್ರೆ ಸ್ಕ್ರೀನ್ ಮೇಲೆ ವರ್ಡಿಂಗ್ಸ್ ಬರುತ್ತೆ. ನೋಡೋಣ, ಟ್ರೈ ಮಾಡೋಣ ಯಾವ ಥರ ಅಂತ. ಟ್ರೈ ಮಾಡ್ತೀನಿ. ಜಸ್ಟ್ ಸ್ವಲ್ಪ ಟಫ್ ಇದೆ, ಹೋಗ್ತಾ ಇಲ್ಲ ಫುಲ್ ಕ್ಲಿಯರ್ ಆಗಿ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ದುಬೈ ಕಿಂಗ್. ಇದು ಅವ್ರದ್ದು ಕೂಡ ದೊಡ್ಡದಾಗಿ ಫ್ರೇಮ್ ಹಾಕಿದ್ದಾರೆ ನೋಡಿ.
Dubai 2050 ani. Versus the center watch and enjoy. Welcome Mustaqbal Dubai. ಇದು ಬಂದ್ಬಿಟ್ಟು ಫ್ಯೂಚರಲ್ಲಿ ಹೇಗಿರುತ್ತೆ 2050ಗೆಲ್ಲ ಅಂತ. ಹೇಗಿರುತ್ತೆ ಅಂದ್ಬಿಟ್ಟು ಇದನ್ನ ಮಾಡಿದ್ದಾರೆ ಫ್ಯೂಚರ್ ಆಫ್ ದುಬೈ ಅಂತ. ಯಾವ ಥರ ಇದೆ ಅಂತ ಯಾವ ಥರ ಆಗುತ್ತೆ ಮುಂದಕ್ಕೆ ಅಂತ ಇವ್ರ ಪ್ಲಾನ್. ಆಗುತ್ತೆ ಇದು ಏನಂದ್ರೆ ಫ್ಯೂಚರ್ ಆಫ್ ದುಬೈ ಅಂತ. ಮುಂದೆ ಯಾವಾಗ ದುಬೈಯಲ್ಲಿ ಯಾವ ಥರ ಟೆಕ್ನಾಲಜೀಸ್ ಯೂಸ್ ಮಾಡ್ತಾರೆ, ಯಾವ ಥರ ಅಡ್ವಾನ್ಸ್ಡ್ ಆಗುತ್ತೆ ದುಬೈ ಅಂದ್ಬಿಟ್ಟು ಫುಲ್ಲು ತೋರಿಸಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ ನೋಡಿ. ಫುಲ್ಲು 3D ಎಫೆಕ್ಟ್ಸ್ ಹಾಕ್ಬಿಟ್ಟು ಮುಂದೆ ಯಾವ ಥರ ಯೂಸ್ ಮಾಡ್ತಾರೆ ಟೆಕ್ನಾಲಜೀಸು, ಯಾವ ಥರ ಡೆವಲಪ್ ಆಗುತ್ತೆ ನೆಕ್ಸ್ಟು ಅಂತ ಎಲ್ಲ ತೋರಿಸಿದ್ದಾರೆ. ಫುಲ್ಲು ಇದು ಫುಲ್ಲು 3D ಎಫೆಕ್ಟ್ಸಲ್ಲಿ ಮಾಡಿದ್ದಾರೆ ನೋಡಿ. ಇದು 3D ಪ್ರಿಂಟೆಡ್ ಬಿಲ್ಡಿಂಗ್ಸ್ ಅಂತೆ. ಯಾವ ಥರ ಇದು ಮಾಡ್ತಾರೆ ಕನ್ಸ್ಟ್ರಕ್ಷನ್ಸು ಎಲ್ಲ ತೋರಿಸ್ತಾ ಇದ್ದಾರೆ ನೋಡಿ. ರೋಬೋಟೇ ಎಲ್ಲ ಕೆಲಸನೂ ಮಾಡುತ್ತೆ, ಮನುಷ್ಯರೇ ಮಾಡೋದು ಬೇಡ, ಫುಲ್ಲು ರೋಬೋಟೇ ಎಲ್ಲ ಕೆಲಸ ಮಾಡುತ್ತೆ. ಆ ಥರ ಎಲ್ಲ ಮಾಡಿದ್ದಾರೆ ನೋಡಿ. ರೋಬೋಟ್ಸ್ ನೋಡಿ ಹೆಂಗೆ ಓಡಾಡ್ತಾ ಇದೆ, ಅಲ್ಲಿ ಡ್ಯಾನ್ಸ್ ಮಾಡ್ತಾ ಇದೆ ರೋಬೋಟ್ಸ್. ನಮ್ಗೇನು ಹೋಟೆಲ್ಗೆ ಹೋದ್ರು ಅಷ್ಟೇ, ಯಾರು ಸಪ್ಲೈ ಬೇಡ, ಎಲ್ಲ ರೋಬೋಟ್ಸ್ ಎಲ್ಲ ಮಾಡಿಬಿಡುತ್ತೆ. ಹೆಲ್ತ್ ಕೇರ್ ಬಗ್ಗೆ ಅಂತೆ. ಹೆಲ್ತ್ ಕೇರ್ ಯಾವ ಥರ ಹೆಲ್ತ್ ಕೇರ್ ಆಗುತ್ತೆ ಅಂತ ಎಲ್ಲ. ಕೈ ಬಂದರೆ ಸ್ಕ್ಯಾನ್ ಆದರೆ ಮುಗೀತು. ಕೈ ಮುರಿದೋಗಿರೋರು ಯಾರಾದರೂ ಬಂದರೆ ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನ್ ಆದರೆ ಮುಗೀತು, ಕೈಯೇ ಎಲ್ಲ ರೆಡಿ ಮಾಡಿಬಿಡುತ್ತೆ ಮಿಷಿನ್. ಆ ಥರ ಟೆಕ್ನಾಲಜೀಸ್ ಮುಂದೆ ಆಗುತ್ತೆ ಅಂದ್ಬಿಟ್ಟು ಫುಲ್ಲು ತೋರಿಸಿದ್ದಾರೆ. ಫ್ಯೂಚರ್ ಆಫ್ ದುಬೈಯಲ್ಲಿ ಯಾವ ಥರ ಇರುತ್ತೆ ಅಂತ ಫುಲ್ಲು ತೋರಿಸಿದ್ದಾರೆ. ಅವ್ರದ್ದು ವಿಷನ್ ಇದು, ಯಾವ ಥರ ಆಗುತ್ತೆ ಅಂತ ವಿಷನ್ ಮಾಡಿರೋದೆಲ್ಲ ಫುಲ್ ನೋಡಿ. ದುಬೈದು ವ್ಯೂನೇ ತೋರಿಸ್ಬಿಟ್ಟಿದ್ದಾರೆ, ಯಾವ ಥರ ಇರುತ್ತೆ ದುಬೈ ಫ್ಯೂಚರಲ್ಲಿ ಅಂದ್ಬಿಟ್ಟು. ಈಗಲೇ ಅದನ್ನು ಪ್ರಿಡಿಕ್ಟ್ ಮಾಡಿಬಿಟ್ಟಿದ್ದಾರೆ, ನಾವು ಈ ಥರ ಮಾಡ್ಬೋದು ಅಂತ. ಫುಲ್ಲು ಸೂಪರ್ ಅಲ್ಲ ನೋಡಿ. ಇದು ಬೇರೆ ಪ್ಲಾನೆಟ್ ಅನ್ಸುತ್ತೆ. ಬೇರೆ ಪ್ಲಾನೆಟ್ಸಲ್ಲಿ ಹೋಗ್ಬಿಟ್ಟು ಕೂಡ ಅವರು ಬದುಕ್ಬೋದು ಅನ್ನೋ ತೋರಿಸೋ ಥರ ಏನೋ ಮಾಡಿದ್ದಾರೆ. ಡಿಫ್ರೆಂಟ್ ಆಗಿದೆ ನೋಡಿ. ರಾಕೆಟ್ ಏನೋ ಬಿಡ್ತಾ ಇದ್ದಾರೆ, ರಾಕೆಟ್ ಹೋಗ್ತಾ ಇದೆ. ಯಾವುದೋ ಬೇರೆ ಪ್ಲಾನೆಟ್ಸ್, ಮಾರ್ಸಲ್ಲೂ ಕೂಡ ಅವ್ರು ಹೋಗಿ ಜೀವನ ಮಾಡ್ತಾರೆ ಅಂದ್ಬಿಟ್ಟು ತೋರಿಸಿದ್ದಾರೆ. ಇದು ಫುಲ್ಲು ಬೇರೆ ಪ್ಲಾನೆಟಲ್ಲೂ ಹೋಗಿ ಜೀವನ ಮಾಡೋ ಥರ ತೋರಿಸಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ನೋಡೋಣ ನೆಕ್ಸ್ಟ್ ನಾವು ಮಾರ್ಸಲ್ಲಿ ಹೋಗಿ ಜೀವನ ಮಾಡೋಣ, ಆದರೆ ಬದುಕಿದ್ರೆ ಎಷ್ಟೋ ತನಕ. ಸ್ಟಾರ್ಟಿಂಗ್ ನೋಡಿದ್ರಲ್ಲ, ಅದು ಹಳೆ ದುಬೈ ತೋರಿಸಿದ್ದು. ಇವಾಗ ಎಕ್ಸಿಟ್ ಆಗ್ಬೇಕಾದ್ರೆ ತೋರಿಸ್ತಾ ಇರೋದು ಫ್ಯೂಚರ್ ಆಫ್ ದುಬೈ. ಫ್ಯೂಚರ್ ಆಫ್ ದುಬೈ ಹೇಗಿರುತ್ತೆ ಅಂದ್ಬಿಟ್ಟು ಫುಲ್ ಪ್ಲಾನ್ ಮಾಡಿದ್ದಾರೆ. ಸಕ್ಕತ್ತಾಗಿ ಮಾಡಿದ್ದಾರೆ ನೋಡಿ. ಫ್ಯೂಚರಲ್ಲಿ ಯಾವ ಥರ ದುಬೈ ಇರುತ್ತೆ ಅಂದ್ಬಿಟ್ಟು ಫುಲ್ ಮಾಡಿದ್ದಾರೆ. ಹಳೆ ಓಲ್ಡ್ ದುಬೈಯು ಚೆನ್ನಾಗಿದೆ, ಫ್ಯೂಚರ್ ಆಫ್ ದುಬೈಯು ಸೂಪರ್ ಆಗಿದೆ ನೋಡಿ. ಎಲ್ಲ ಯಾವ ಥರ ಇರುತ್ತೆ ಫ್ಯೂಚರ್ ಅಂತ ಫುಲ್ಲು ತೋರಿಸಿದ್ದಾರೆ. ಫುಲ್ಲು 3D ಎಫೆಕ್ಟ್ಸಲ್ಲಿ ಮಾಡಿದ್ದಾರೆ ನೋಡಿ. ಎಲ್ಲ ಕುತ್ಕೊಂಡು ಯಾವ ಥರ ಮಿಷಿನ್ನು ರಾಬೋಟೇ ಎಲ್ಲ ಕೆಲಸ ಮಾಡಿಬಿಡುತ್ತೆ, ಆ ಥರ ಎಲ್ಲ ಟೆಕ್ನಾಲಜೀಸ್ ಮುಂದುವರಿಯುತ್ತೆ, ಆ ಥರ ಮಾಡಿದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ. ವಾವ್, ಸೋ ನೈಸ್ ಅಲ್ಲ.